ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿನಲ್ಲಿ ಡಬ್ಬ ಅಂಗಡಿಗಳಲ್ಲಿ ಇವತ್ತ ಮದ್ಯ ಮಾರಾಟ ಅವ್ಯವಹಾರವಾಗಿ ನಡೀತಾ ಇದ್ರು. ಕೊಪ್ಪಳ ಜಿಲ್ಲಾಡಳಿತ ಮತ್ತು ಅಬಕಾರಿ ಇಲಾಖೆ ಕಣ್ಣು ಕಾಣದಂತೆ ಸುಮ್ಮನೆ ಕೂತಿದೆ ಅಂದ್ರೆ ಅದಕ್ಕೆ ಕಾರಣ ಅವರು ಆ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಮುಂಚೆ ನಾವು ಈ ರೀತಿ ಬದಲಾಗಬೇಕು. ಎಲ್ಲಿ ಅಧಿಕೃತ ಲೈಸೆನ್ಸ್ ಪಡೆದಂತ ಮಾರಾಟಗಾರರಿಂದ ಮಾತ್ರ ಮದ್ಯ ಮಾರಾಟ ಆಗಬೇಕು. ಅಕ್ರಮವಾಗಿ ಎಲ್ಲಿ ಮಾರಾಟ ನಡೀತಾ ಇದೆ ಅದನ್ನು ನಿಲ್ಲಿಸ್ರಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ರು ಕೂಡ ಅವರು ಆ ದೂರಿಗೆ ಹಿಮ್ಮತ್ತು ನೀಡದೆ ತಮಗೆ ಅದೇನು ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆ ವರ್ತಿಸ್ತಾ ಇರೋದನ್ನು ಖಂಡಿಸಿ ಇವತ್ತು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ತತ್ಕ್ಷಣ ಆ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸದೆ ಹೋದರೆ ಯುವ ಜನತೆಯ ಭವಿಷ್ಯದ ಹಿತದೃಷ್ಟಿಯಿಂದ ಗ್ರಾಮೀಣ ಭಾಗದ ಜನರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡೋ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕಿಳಿಯೋದು ಅನಿವಾರ್ಯವಾಗುತ್ತದೆ ಅಂತೇಳಿ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಕೊಪ್ಪಳ ಜಿಲ್ಲಾಡಳಿತಕ್ಕೆ. 3 ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟದ ವಿರುದ್ಧ ಅಬಕಾರಿ ಇಲಾಖೆಯ ವಲಯ ಆರಕ್ಷಕರಿಗೆ ಮತ್ತು ಅಬಕಾರಿ ಇಲಾಖೆಯ ಉಪ ಆಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಿ ಹೋರಾಟ ಮಾಡಿದರೂ ಕೂಡ ಇಲಾಖೆಯ ಅಧಿಕಾರಿಗಳು ಜಾಣ ಕೂಡ ವಹಿಸಿ ಆ ಅಕ್ರಮ ದಂಧೆಯ ಜೊತೆಗೆ ಶಾಮೀಲಾಗಿರುವ ಶಂಕೆ ಇರೋದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅಕ್ರಮ ಮದ್ಯ ಸಾಗಾಟಗಾರರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಪ್ರತಿ ಹಳ್ಳಿಗಳಲ್ಲಿ ತುರ್ತು ಔಷಧಿಗಳು ಹಾಗೂ ರಸಗೊಬ್ಬರಗಳು ರೈತರಿಗೆ ಬಿತ್ತನೆ ಬೀಜಗಳು ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ, ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ, ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಅಕ್ರಮ ಮದ್ಯ ಇವತ್ತು ಸಾಗಾಟವಾಗಿ ರಾಜಾರೋಷವಾಗಿ ನಡೀತಾ ಇದೆ. ಅದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ನೇತೃತ್ವದ ಸಂಘಟನೆ ಬೀದಿಗಿಳಿಯುವುದು ಇವತ್ತು ಜಿಲ್ಲಾಡಳಿತಕ್ಕೆ ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಕಳೆದ 1 ವಾರದೊಳಗೆ ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಎಲ್ಲ ಅಕ್ರಮ ಚಟುವಟಿಕೆಗಳು ಹಾಗೂ ಅಕ್ರಮ ಮದ್ಯ ಸಾಗಾಟ ಹಾಗೂ ಮಾರಾಟವನ್ನು ತಡೆಗಟ್ಟಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನಿರ್ದಿಷ್ಟ ಅವಧಿ ಧರಣಿಯನ್ನ ನಿಮ್ಮ ಕಚೇರಿ ಮುಂದೆ ಕೂಡುತ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಬಂಧುಗಳೇ, ಅಕ್ರಮ ಮದ್ಯದಂಧೆ ಕೊರಲಿಗೆ ಅಕ್ರಮ ದಂಧೆ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಕರ ಅಕ್ರಮ ಮದ್ಯದಂಧೆ ಕೊರಲಿಗೆ ಧಿಕ್ಕಾರ. ಯುವಜನರ ಭವಿಷ್ಯವನ್ನು ಹಾಳು ಅಯ್ಯಯ್ಯೋ ಬ್ಯಾನರ್ ಈ ಕಡೆ ವಹಿಸ್ಬಿಡ್ರಿ ಎಲ್ಲರೂ.